ಆತ್ಮೀಯ ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಸರಣಿ ಮಾಲಿಕೆಗೆ ನಿಮ್ಮೆಲ್ಲರಿಗೂ ಸಹ ಸ್ವಾಗತ. ಇವತ್ತಿನ ದಿನ ಮೇ 22, 2026ರಂದು 64ನೇ ಸಾಹಿತ್ಯ ಕೃತಿಯ ಪರಿಚಯ ಮಾಡಲಿದ್ದೇನೆ. ನಮ್ಮ ಮಕ್ಕಳ ಸಾಹಿತಿಗಳಾಗಿರುವಂತಹ ಶ್ರೀ ವೆಂಕಟೇಶ್ ಚಾಗಿ ಅವರು ಬರೆದಿರುವಂತಹ ಅಕ್ಕಿಯ ಅರಮನೆ ಮಕ್ಕಳ ಕವಿತೆಗಳ ಸಂಕಲನದ ಪರಿಚಯವನ್ನ ಇವತ್ತು ಮಾಡಲಿದ್ದೇನೆ. ಕರ್ನಾಟಕದಲ್ಲಿ ಮಕ್ಕಳ ಸಾಹಿತ್ಯ ಲೋಕದಲ್ಲಿ ವಿಶೇಷವಾಗಿ ಮಕ್ಕಳ ಸಾಹಿತ್ಯ ರಚಿಸಿದವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರನ್ನ ನಾವು ಕಾಣ್ತೇವೆ. ಶ್ರೀ ವೈಜಿ ಭಗವತಿ, ತಮ್ಮಣ್ಣ ಬೀಗರ್, ಅರುಣ ನರೇಂದ್ರ, ಅಹಮ ಪೂಜಾರ್, ಶರಣಪ್ಪ ಕಂಚಾಣಿ ಅವರೆಲ್ಲರನ್ನೂ ಸಹ ಗಮನಿಸಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಮಕ್ಕಳ ಸಾಹಿತ್ಯವನ್ನ ರಚಿಸುವುದನ್ನು ಕಾಣುತ್ತೇವೆ. ಮಕ್ಕಳ ಜೊತೆಗೆ ಒಡನಾಟ ಹಾಗೂ ಮಕ್ಕಳ ಜೊತೆಗೆ ಹೆಚ್ಚಿನ ಸಮಯವನ್ನು ಕಳೆಯುವುದರಿಂದ ಅವರಿಗೆ ಬೇಕು ಬೇಡಗಳ ಹಾಗೂ ಅವರಿಗೆ ಯಾವ ವಿಷಯವನ್ನ ಕೊಡಬೇಕು ಎನ್ನುವಂತ ವಿಶೇಷವಾದ ಮಾಹಿತಿ ಅವರಲ್ಲಿರುತ್ತೆ. ಆ ಕಾರಣಕ್ಕಾಗಿ ನಾವು ಮಕ್ಕಳ ಸಾಹಿತಿಗಳಲ್ಲಿ ಶಿಕ್ಷಕರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕಾಣುತ್ತೇವೆ. ಅಕ್ಕಿ ಅರಮನೆ ಎನ್ನುವಂತ ಈ ಕವನ ಸಂಕಲನವನ್ನ ಚೇತನ ಪ್ರಕಾಶನ ಲಿಂಗಸೂರ್ ಅವರು ಪ್ರಕಟಿಸಿದ್ದಾರೆ. 2021ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 88 ಪುಟಗಳನ್ನು ಒಳಗೊಂಡಿದ್ದು ₹100 ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಈ ಕೃತಿಗೆ ಮುನ್ನುಡಿಯನ್ನ ಹಿರಿಯ ಸಾಹಿತಿಗಳಾಗಿರುವಂತ ಗುಂಡೂರಾವ್ ದೇಸಾಯಿ ಸರ್ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಬೆನ್ನುಡಿಯನ್ನ ಸೋಮಲಿಂಗ ಬೇಡರ್ ಅವರು ಬೆನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಶಾಲಾ ಹಂತದಲ್ಲಿ ಮಕ್ಕಳ ಸಾಹಿತ್ಯ ಪತ್ರಿಕೆಯನ್ನ ಪ್ರಕಟಿಸುವ ಮೂಲಕ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನ ಹಾಗೂ ಓದುವ ಸಾಹಿತ್ಯ ಅಭಿರುಚಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ವೆಂಕಟೇಶ್ ಚಾಗಿ ಅವರು ವಿಶೇಷವಾದ ಪ್ರಯತ್ನವನ್ನ ಮಾಡಿದ್ದಾರೆ. ಮಕ್ಕಳನ್ನ ಮುದಗೊಳಿಸುವಂತಹ ಹಾಗೂ ಮಕ್ಕಳ ಮನಸ್ಸು ವಿಕಾಸಗೊಳಿಸುವಂತಹ ಕವಿತೆಗಳು ಇದರೊಳಗಿದೆ. ವಿಶೇಷವಾಗಿ 6 ಕಥನ ಕವಿತೆಗಳು ಈ ಕವನ ಸಂಕಲನದಲ್ಲಿವೆ. ಮಗು ಹಾಗೂ ಪರಿಸರ ಕುರಿತಾದಂತಹ ಕವಿತೆಗಳು ಸಹ ಈ ಕೃತಿ ಸಂಕಲನದಲ್ಲಿವೆ. ಈ ಕೃತಿಯಲ್ಲಿರುವಂತಹ ಆಯ್ದ ಕವಿತೆಗಳನ್ನ ಇವತ್ತು ವಾಚನ ಮಾಡುವ ಮೂಲಕ ಈ ಕೃತಿಯ ಪರಿಚಯವನ್ನ ಮಾಡಿಕೊಳ್ಳೋಣ. ಅಂದ್ರೆ ಇದರೊಳಗೆ ನಾವು ಬಹಳಷ್ಟು ಕವಿತೆಗಳನ್ನ ನೋಡಬಹುದು. ಮಕ್ಕಳ ಮನಸ್ಸು ಮುದಗೊಳಿಸುವುದರ ಜೊತೆಗೆ ಮಕ್ಕಳನ್ನ ಸಾಹಿತ್ಯದ ವೇದಿಕೆಗೆ, ಸಾಹಿತ್ಯದ ಓದುವ ಅಭಿರುಚಿಗೆ ಅವರ ಮನಸ್ಸನ್ನ ಸಿದ್ಧಗೊಳಿಸುವ ನಿಟ್ಟಿನಲ್ಲಿ ಇಲ್ಲಿರುವಂತ ಕವಿತೆಗಳು ಮಹತ್ವದ ಪಾತ್ರವನ್ನ ವಹಿಸ್ತವೆ. ಸ್ಥಳೀಯ ಪತ್ರಿಕೆಗಳು ಹಾಗೂ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಇವರ ಕವಿತೆಗಳು, ಕಥೆಗಳು ಪ್ರಸಾರವಾಗಿವೆ. ವಿಜಯ ಕರ್ನಾಟಕ, ವಿಜಯವಾಣಿ, ಸಂಯುಕ್ತ ಕರ್ನಾಟಕ ಸೇರಿದಂತೆ ಇನ್ನಿತರ ಪತ್ರಿಕೆಗಳಲ್ಲಿ ಇವರ ಕವಿತೆಗಳನ್ನ ನಾವು ಓದಬಹುದು. 64 ಕವಿತೆಗಳನ್ನ ಒಳಗೊಂಡಿರುವಂತಹ ಈ ಸಂಕಲನದ ಕೆಲವು ಕವಿತೆಗಳನ್ನ ಇವತ್ತು ನಾವು ವಾಚನ ಮಾಡೋಣ. ಗಡಿಯಾರ ಅನ್ನುವಂತ ಒಂದು ಕವಿತೆಯಲ್ಲಿ, ಗೋಡೆ ಮೇಲಿನ ಗಡಿಯಾರ ನಿನ್ನ ತಡೆಯೋರು ಯಾರ, ಟಿಕ್ ಟಿಕ್ ಎನ್ನುತ್ತ ಓಡುವೆ ನೀನು, ವೇಳೆಯ ನಮಗೆ ತಿಳಿಸುವೆ ನೀನು, ದಿನವೂ ನಿನ್ನ ನೋಡ್ತಾರೆ, ಕೆಲಸಕ್ಕೆ ಜನರು ಓಡ್ತಾರೆ, ರಜೆ ಎಂದಿಗೂ ಪಡೆಯದ ನೀನು, ಮಲಗದೆ ಕೆಲಸವ ಮಾಡುವೆ ನೀನು, ಸಾದಾ ಸೀದ ಆಕಾರ, ಎಂದಿಗೂ ಸೋಲದ ಸಹುಕಾರ, ಜಾತಿ ಭೇದ ಮಾಡದೆ ನೀನು, ಎಲ್ಲರೂ ಒಂದೇ ಎನ್ನುವೆ ನೀನು, ಜಗವೇ ನನ್ನದು ಅಂತಾರ, ಕೊನೆಗೆ ಬಿಟ್ಟು ಹೋಗ್ತಾರ, ಎಲ್ಲೇ ಇದ್ದರೂ ಎಂದಿಗೂ ನೀನು, ವೇಳೆಗೆ ಬೆಳೆಯ ಕೊಡುವೆ ನೀನು, ಅಂದ ಚಂದದ ಗಡಿಯಾರ ನಿನಗೆ ನನ್ನ ನಮಸ್ಕಾರ, ನಿನ್ನ ಗುಣವ ಕಲಿವೆ ನಾನು, ಸಾಧನೆ ಮಾಡಿ ತೋರುವೆ ನಾನು. ಗಡಿಯಾರದ ಒಂದು ಸ್ವಭಾವ ಹಾಗೂ ಗಡಿಯಾರದ ಲಕ್ಷಣಗಳು ಹಾಗೂ ಗಡಿಯಾರದ ಕಾರ್ಯತತ್ಪರತೆಯನ್ನ ಮಕ್ಕಳಿಗೆ ತಿಳಿಸುವ ನಿಟ್ಟಿನಲ್ಲಿ ಈ ಕವಿತೆ ಮಹತ್ವದ ಒಂದು ಪಾತ್ರವನ್ನ ವಹಿಸ್ತದೆ. ಅಂದ್ರೆ ಗಡಿಯಾರದ ಕರ್ತವ್ಯ ಜೊತೆಗೆ ಲಕ್ಷಣಗಳು, ಗಡಿಯಾರ ಯಾವಾಗ್ಲೂ ಟಿಕ್ ಟಿಕ್ ಅನ್ನುತ್ತಾ ಹೋಗ್ತದ, ಆದ್ರೆ ಒಂದು ಕ್ಷಣನೂ ಸಹ ವಿಶ್ರಾಂತಿಯನ್ನು ಪಡೆಯೋದಿಲ್ಲ ಗಡಿಯಾರ. ಆಮೇಲೆ ಎಲ್ಲರೂ ನಂದೇ ಸಂಪತ್ತು, ನಾನೇ ಸೌಕರ್ ಅಂತಾರ. ಆದ್ರೆ ಮುಂದೊಂದಿನ ಅವರು ಸಾವಿಗೀಡಾದಾಗ ಈ ಜಗತ್ತನ್ನ ಬಿಟ್ಟು, ಭೂಮಿಯನ್ನ ಬಿಟ್ಟು ಹೋಗ್ಬೇಕಾದಂತ ಪ್ರಸಂಗ ಬರುತ್ತೆ. ಆದ್ರೆ ಬಡವ ಇರಲಿ, ಶ್ರೀಮಂತ ಇರಲಿ, ಜಾತಿ ಭೇದವನ್ನ ಮಾಡದಂತೆ, ಲಿಂಗ ತಾರತಮ್ಯ ಮಾಡದಂತೆ ಎಲ್ಲರಿಗೂ ಸಹ ಒಂದೇ ಸಮಯವನ್ನ
ತಿಳಿಸುವಂತಹ ಕರ್ತವ್ಯ ನಿಷ್ಠೆ ಮಾಡುವಂತಹ ಒಂದು ಗಡಿಯಾರ ಎಲ್ಲರಿಗೂ ಸಹ ಬೆಲೆಯನ್ನು ಕೊಡುತ್ತೆ. ಆದ್ರೆ ಅದನ್ನ ಗಡಿಯಾರದ ಸಮಯಕ್ಕೆ ಯಾರು ಬೆಲೆ ಕೊಡ್ತಾರೆ ಅವರು ಸಾಧಕರಾಗ್ತಾರೆ. ಆಮೇಲೆ ಅಲ್ಲಿರುವಂತ ಒಂದು ಕರ್ತವ್ಯ ಪ್ರಜ್ಞೆಯನ್ನ ನಾವೆಲ್ಲರೂ ಕಲಿಬೇಕು ಅನ್ನುವಂತ ಆಶಯದೊಂದಿಗೆ ನನ್ನ ಗಡಿಯಾರ ಅನ್ನುವಂತ ಕವಿತೆಯಲ್ಲಿ ಕವಿತೆ ಗಡಿಯಾರ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋಂಥ ತಿಳಿಸೋದ್ರ ಜೊತೆಗೇನೆ ನಾವು ಗಡಿಯಾರದ ರೀತಿ ಸದಾ ಕಾಲ ನಿರಂತರವಾಗಿ ಕ್ರಿಯಾಶೀಲತೆಯಿಂದ ನಾವು ಜೀವನ ಸಾಗಿಸಬೇಕು. ಸೋಮಾರಿಗಳಾಗಿ ಕರ್ತವ್ಯದಿಂದ ಕೆಲಸ ಮಾಡದೆ ಸೋಮಾರಿಗಳಾಗಿ ನಾವು ಸೋಂಬೇರಿಗಳಾಗಿ ಜೀವನ ನಡೆಸೋದಲ್ಲ. ಕ್ರಿಯಾಶೀಲತೆಯಿಂದ ಕರ್ತವ್ಯ ಪರತೆಯಿಂದ ಕೆಲಸವನ್ನು ನಾವು ನಿರ್ವಹಿಸಬೇಕು. ಅದೇ ರೀತಿ ಶೀರ್ಷಿಕೆಯ ಗೀತೆಯಾಗಿರುವಂತ ಅಕ್ಕಿ ಅರಮನೆ ಅನ್ನುವಂಥದ್ದು. ಮನೆ ಕಟ್ಟಬೇಕು ನನ್ನ ಹಾಗೆ, ಮನ ಮುಟ್ಟಬೇಕು ಮುಗಿಲ ಹಾಗೆ, ಜೀವಿ ಜೀವಿಗಳ ಮೆಟ್ಟಿ ನಿಲ್ಲದೆ ದರೆಯನೆಂದು ಬಿಟ್ಟು ಕೊಡದೆ ಮನೆ ಕಟ್ಟಬೇಕು ನನ್ನ ಹಾಗೆ, ಮನ ಮುಟ್ಟಬೇಕು ಮುಗಿಲ ಹಾಗೆ, ತಂಪಾದ ಗಾಳಿ ಮನೆಯ ತೂಗಿ ಹಸಿರಾದ ಗರಿಕೆ ತುಸು ಬೆಚ್ಚಗೆರೆಸಿ, ಗುಟುಗುಗಳೇ ಆಸ್ತಿ ಉಳಿದೆಲ್ಲ ನಾಸ್ತಿ, ಜೋಕಾಲಿ ಜೀಕಲಿ ಜೋಗುಳದ ದೋಸ್ತಿ, ಮನೆ ಕಟ್ಟಬೇಕು ನನ್ನ ಹಾಗೆ, ಮನ ಮುಟ್ಟಬೇಕು ನನ್ನ ಹಾಗೆ. ಮುಗಿಲ ಬೆಳಕಿನ ಹೊಸ ಹುಟ್ಟಿಗೆ ಜೊತೆಗಿದೆ ಭೂತಾಯಿಯ ಸೃಷ್ಟಿ, ದುಷ್ಟತೆಯ ದೂರದಲ್ಲಿ ದೂರಿಟ್ಟು ಸುಳಿಯದೆ ಮನಕ್ಕೆಂದು ಪೆಟ್ಟು, ಮನೆ ಕಟ್ಟಬೇಕು ನನ್ನ ಹಾಗೆ, ಮನ ಮುಟ್ಟಬೇಕು ಮುಗಿಲ ಹಾಗೆ. ಸೃಷ್ಟಿಯ ದೃಷ್ಟಿಯಲ್ಲಿ ಪುಟ್ಟ ಮಗುವೆಂತೆ, ಸ್ವಚ್ಛ ಸೌಂದರ್ಯ ಹೂವಿನ ಕುಡಿಯಂತೆ, ಆಸೆಗಳ ಬೆಟ್ಟವನ್ನು ಮೆಟ್ಟಿ ಬದಿಗೊತ್ತಿ ಗೊಡವೆ ಇಲ್ಲದ ಗೋಡೆಯ ಪ್ರೀತಿ ಮೆತ್ತಿ, ಮನೆ ಕಟ್ಟಬೇಕು ನನ್ನ ಹಾಗೆ, ಮನ ಮುಟ್ಟಬೇಕು ಮುಗಿಲ ಹಾಗೆ. ಶೀರ್ಷಿಕೆಯ ಗೀತೆ ಹಾಗೂ ಶೀರ್ಷಿಕೆಯನ್ನು ಹೊಂದಿರುವಂತಹ ಕವನ ಸಂಕಲನದ ಶೀರ್ಷಿಕೆ ಗೀತೆ ಆಗಿರುವಂತ ಒಂದು ಹಕ್ಕಿ ಮನೆ ಕಟ್ಟುತ್ತೆ, ಗೂಡು ಕಟ್ಟುತ್ತೆ. ಮಣ್ಣಲ್ಲಿ ನೋಡ್ಬೋದು, ಪ್ರತಿಯೊಂದು ಚಿತ್ರಕ್ಕೂ ಕವಿತೆಗೂ ಒಂದು ಚಿತ್ರವನ್ನ ಹಾಕಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ಗುಬ್ಬಿ ಪಕ್ಷಿಗಳು ಮರ ಕಟ್ತವೆ, ಯಾವ ರೀತಿ ಮನೆ ಕಟ್ತವೆ? ಆ ಮನೆ ಕಟ್ಟುತ್ತೆ ಅಂದ್ರೆ ಅದರ ಮನಸ್ಸು ವಿಶಾಲವಾಗಿ ಆಕಾಶದಂತೆ ವಿಶಾಲವಾಗಿರುವಂತ, ಮುಗಿಲಿನಂತೆ ವಿಶಾಲವಾಗಿರುವಂತ ಮನಸ್ಸನ್ನು ಹೊಂದಿರುತ್ತೆ. ಆಮೇಲೆ ಜೀವಿಗಳ ಯಾವುದೇ ಜೀವಿಗಳಿಗೆ ಹಿಂಸೆ ಕೊಡದೆ, ಯಾವುದೇ ಜೀವಿಗಳನ್ನ ಕೊಲ್ಲದೆ ಕಸ ಕಡ್ಡಿಗಳಿಂದ ಗೂಡು ಕಟ್ಟುತ್ತೆ, ಅಂದ್ರೆ ಮನೆಯನ್ನ ಕಟ್ಟುತ್ತೆ. ತಂಪಾದ ಗಾಳಿಯಲ್ಲಿ ಹಸಿರಾದ ಗರಿಕೆಯ ತುಸು ಬೆಚ್ಚಗಿರಿಸಿ, ಗುಟುಕುಗಳ ಆಸ್ತಿ ಮರಿಗಳಿಗೆ ಒಂದೊಂದು ಗುಟುಕನ್ನ ಕೊಟ್ಟು ತನ್ನ ಕುಟುಂಬವನ್ನ ಸಲುತ್ತೆ. ಆಮೇಲೆ ಹೊಸ ಬೆಳಕಿನಲ್ಲಿ ಮನೆ ಕಟ್ಟುತ್ತೆ. ಭೂತಾಯಿಯ ಜೊತೆಗೆ ಸಂಬಂಧವನ್ನ ಇರಿಸಿಕೊಂಡು ಭೂತಾಯಿಯ ಮಡಿಲಲ್ಲಿ ಮನೆಯನ್ನ ಕಟ್ಟುತ್ತೆ. ಯಾವುದೇ ದುಷ್ಟತೆಯನ್ನ ಕ್ರೌರ್ಯವನ್ನ, ಅವರಿಗಿಂತ ಹಿರಿದಾದ ಮನೆ ಕಟ್ಟಬೇಕು, ಅವರು 50 ಲಕ್ಷದ ಮನೆ ಕಟ್ಟಿದ್ರೆ ನಾನು 1 ಕೋಟಿ ಮನೆ ಕಟ್ಟಬೇಕು ಅನ್ನುವಂಥ ದುರಾಸೆ ಪಕ್ಷಿಗಿಲ್ಲ. ಅದು ಯಾವುದೇ ತೋರಿಕೆಗಾಗಲಿ, ಅಹಂಕಾರಕ್ಕಾಗಲಿ, ಪ್ರತಿಷ್ಠೆಗಾಗಲಿ ಮನೆ ಕಟ್ಟದೆ ಸ್ವಚ್ಛಂದವಾಗಿ ಪರಿಸರದ ನಡುವೆ ಮರಗಳಲ್ಲಿ ಕಸಕಡ್ಡಿಗಳಿಂದ ಮನೆಯನ್ನ ಕಟ್ಟುತ್ತೆ. ಮನಸ್ಸು ಮುಗಿಲಂತೆ ವಿಸ್ತಾರವಾಗಿರುವಂತ ಮನಸ್ಸಿದೆ. ಸೃಷ್ಟಿಯ ದೃಷ್ಟಿಯಲ್ಲಿ ಪುಟ್ಟ ಮನೆ ಆದರೂ ಸಹ ಸ್ವಚ್ಛ ಸೌಂದರ್ಯದಲ್ಲಿ ಹೂವಿನಂತೆ. ಆಸೆಗಳ ಬೆಟ್ಟವನ್ನ ಮೆಟ್ಟಿ ಬದಿಗೊತ್ತಿ ಯಾವುದೇ ಗೊಂದಲಗಳಿಲ್ಲದೆ, ಗೊಡವೆಗಳಿಲ್ಲದೆ, ಚಿಂತೆಗಳಿಲ್ಲದೆ, ಶ್ರೀಮಂತಿಕೆಯ ತೋರ್ಪಡಿಸುವಿಕೆಯಲ್ಲಿ ದೊಡ್ಡದಾದ ಮನೆ ಕಟ್ಟುವುದಾಗಲಿ, ಮಹಡಿ ಮನೆ ಕಟ್ಟುವುದಾಗಲಿ, ಯಾವುದೇ ಒಂದು ವಿಚಾರ ಇಲ್ಲದೆ ಒಂದು ಗೂಡನ್ನ ಕಟ್ಟುತ್ತೆ ಅಕ್ಕಿ. ಸುಂದರವಾದ ಸ್ವಚ್ಛಂದದ ಪರಿಸರದ ನಡುವೆ ಒಂದು ಗೂಡನ್ನ ಕಟ್ಟುವಂತ ಅಕ್ಕಿಯಂತೆ ನಾವು ಇಂದು ಮನೆ ಕಟ್ಟಬೇಕಿದೆ ಅನ್ನುವಂತ ಆಶಯದಲ್ಲಿ ಕವಿತೆಯನ್ನ ಬರೆದಿದ್ದಾರೆ. ಹಾಗೆ ನಮ್ಮಯ್ಯ ಅಜ್ಜಿ ಅಂದ್ರೆ ನನಗಿಷ್ಟ, ಅಜ್ಜಿ ಕೊಡುವ ಚಕ್ಕುಲಿ ಇಷ್ಟ, ಅಜ್ಜಿಯ ಜೊತೆಗೆ ಆಟವೂ ಇಷ್ಟ, ಅಜ್ಜಿ ಇರದಿದ್ದರೆ ತುಂಬಾ ಕಷ್ಟ. ಪೇಟೆಗೆ ಹೋದರೆ ನಮ್ಮಜ್ಜಿ, ತರುವಳು ತಿಂಡಿಯ ನಮ್ಮಜ್ಜಿ, ಹೊಸ ಹೊಸ ಬಟ್ಟೆ ಗಿಳಿಗಿಳಿ ಗೆಂಚೆ ಮರೆಯದೆ ತರುವಳು ಪ್ರೀತಿಯ ಅಜ್ಜಿ. ಜಾತ್ರೆಗೆ ಹೋದರೆ ನಮ್ಮಜ್ಜಿ, ತಿನ್ನಲು ತರುವಳು ಬಿಸಿ ಬಿಸಿ ಬಜ್ಜೆ, ಕೀಲಿ ಕಾರು ಚಂದದ ಗೊಂಬೆ ಮರೆಯದೆ ತರುವಳು ಪ್ರೀತಿಯ ಅಜ್ಜಿ. ಹಳ್ಳಿಗೆ ಹೋದರೆ ನಮ್ಮಜ್ಜಿ, ಮನೆಗೆ ತರುವಳು ಜೋಳ ಸಜ್ಜಿ, ಪೇರಳ ಮಾವು ನೇರಳೆ ಹಣ್ಣು ನನಗೆ ತರುವಳು ಮರೆಯದೆ ಅಜ್ಜಿ. ಅಜ್ಜಿ ಎಲ್ಲರ ಅಜ್ಜಿ, ಮುದ್ದಿಸಿ ಉಣಿಸುವ ಮುದ್ದಿನ ಅಜ್ಜಿ, ಪಾಠವ ಓದಿಸಿ ಲೆಕ್ಕವ ಮಾಡಿಸಿ ಮಲಗಿಸಿ ಬಿಡುವಳು ಲಾಲಿಯ ಹಾಡಿ. ನಾವು ಬಹುತೇಕ ಈಗ ಅವಿಭಕ್ತ ಕುಟುಂಬಗಳಿಂದ ಬೇರ್ಪಡಿಸಿಕೊಂಡು ವಿಭಕ್ತ ಕುಟುಂಬದಲ್ಲಿ ಜೀವಿಸುವವರ ಸಂಖ್ಯೆಯನ್ನು ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಕೈಗಾರೀಕರಣ, ನಗರೀಕರಣ ಹಾಗೂ ಸಂಸ್ಕೃತೀಕರಣದ ಪರಿಣಾಮವಾಗಿ ನಾವು
ವಿಭಕ್ತ ಕುಟುಂಬಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ರೂ ಸಹ ಮಕ್ಕಳಿಗೆ ಅಜ್ಜ ಅಂದ್ರೆ ತುಂಬಾ ಪ್ರೀತಿ. ಅಜ್ಜಿ ಯಾವಾಗಲೂ ಮೊಮ್ಮಕ್ಕಳನ್ನ ಪ್ರೀತಿಯಿಂದ ಹಾರೈಸ್ತಾಳೆ. ಹಾಗೆ ಮೊಮ್ಮಕ್ಕಳ ಜೊತೆಗೆ ಆಟವನ್ನ ಆಡ್ತಾ, ಚಕ್ಕಲಿಯನ್ನ ತಿನ್ನಿಸ್ತಾ, ವಿಶೇಷವಾದ ಸಂತೆಗೆ ಹೋದ್ರೆ ಮೊಮ್ಮಕ್ಕಳಿಗಾಗಿನೇ ವಿಶೇಷವಾಗಿ ಸಿಹಿ ತಿಂಡಿಗಳನ್ನ ತರ್ತಾಳೆ. ಜಾತ್ರೆಗೆ ಹೋದ್ರೆ ಆಟದ ಸಾಮಾನುಗಳು, ತರ ಆಟದ ಸಾಮಾನುಗಳನ್ನ, ಕೀಲಿ ಕಾರು, ಚಂದದ ಗೊಂಬೆಗಳನ್ನ ತರ್ತಾಳೆ. ಬಿಸಿ ಬಿಸಿ ಬಜ್ಜಿಯನ್ನ ತರ್ತಾಳೆ. ತಾನು ತಿನ್ನದೇ ಇದ್ರು ಸಹ ಮೊಮ್ಮಕ್ಕಳಿಗೆ ಕೊಟ್ಟು ಖುಷಿಯನ್ನ ಪಡೆಯುವಂತ ಅಜ್ಜಿ. ಅದೇ ಹಳ್ಳಿ ಮನೆಗೆ ಹೋದ್ರೆ, ಹಳ್ಳಿ ಊರಿಗೆ ಹೋದ್ರೆ ಬರ್ಬೇಕಾದ್ರೆ ಜೋಳ ಸಜ್ಜೆಯನ್ನ ತರ್ತಾಳೆ. ಮಾವು ಪೇರಳೆಯನ್ನ, ತೋಟದಲ್ಲಿ ಬೆಳೆದಿರುವಂತ ಹಣ್ಣುಗಳನ್ನ ತರ್ತಾಳೆ. ಆಮೇಲೆ ಮನೆಗ್ ಬಂದ್ರೆ ಮುದ್ದಿಸಿ ಉಣಿಸಿ ಮತ್ತೆ ಲಾಲಿ ಆಡಿ ನಮ್ಮನ್ನ ಮಲಸ್ತಾಳೆ ನಮ್ಮ ಅಜ್ಜಿ ಅಂತ. ಮಕ್ಕಳಿಗೆ ಒಂದು ಕಳೆಯದ ಸಂಪತ್ತು ಅಂದ್ರೆ ಬಾಲ್ಯ. ಅವರಿಗೆ ಸಮೃದ್ಧವಾದ ಬಾಲ್ಯ ಮಕ್ಕಳಿಗೆ ಸಿಕ್ಕಿದ್ದೆ ಆದ್ರೆ ಒಂದು ಸುಂದರವಾದ ಜೀವನವನ್ನ ಅವರು ಮುಂದಿನ ದಿನದಲ್ಲಿ ಕಟ್ಟಿಕೊಳ್ಳಕ್ ಸಾಧ್ಯ ಅನ್ನುವಂಥದ್ದು. ಆಮೇಲೆ ವಿಶೇಷವಾಗಿ ಈ ಸಂಕಲನದಲ್ಲಿ 6 ಕಥನ ಕವಿತೆಗಳಿವೆ. ಅದರಲ್ಲಿ ಒಂದು ಕಥನ ಕವಿತೆ ಇಲಿ ಮತ್ತು ಸಿಂಹ. ಕಾಡಲ್ಲಿ ಒಂದು ಮರವಿತ್ತು, ಮರದಡಿ ಸಿಂಹವು ಮಲಗಿತ್ತು. ಬೇಟೆಯ ನಾಡಿ ಬಳಲಿದ ಸಿಂಹಕ್ಕೆ ಸವಿಸವಿ ನಿದ್ರೆ ಆವರಿಸಿತ್ತು. ಮರದಡಿ ಇಣುಕಿದ ಇಲಿಯೊಂದು ನೆಗೆಯುತ್ತ ಬಂದಿತು ಸಂತಸಗೊಂಡು. ಬಾಲವ ಜಗ್ಗಿ ಮೈಯನ್ನು ಏರಿ ಸಿಂಹದ ಮೇಲೆ ಕುಣಿದಾಡಿತು. ಸವಿಸವಿ ನಿದ್ದೆಯ ಮುಗಿದಿತ್ತು, ಸಿಂಹವು ಕಣ್ಣನ್ನು ತೆರೆದಿತ್ತು. ಬೆನ್ನಿನ ಮೇಲೆ ಕುಣಿಯುತ್ತಲಿದ್ದ ಇಲಿಯನು ಕೈಯಲ್ಲಿ ಹಿಡಿದಿತ್ತು. ಅಯ್ಯೋ ನನ್ನ ಬಿಟ್ಟು ಬಿಡು, ಕಾಡಿನ ರಾಜನೇ ದಯತೋರು, ನನ್ನಯ ತಪ್ಪನ್ನು ಮನ್ನಿಸಿ ಎಂದು ಬಿಡಲು ಬೇಡಿತು ಇಲಿನೊಂದು. ಸಿಂಹಕ್ಕೆ ಕನಿಕರ ಮೂಡಿತು, ಕೋಪವು ಮೆಲ್ಲನೆ ತಗ್ಗಿತ್ತು. ಕಷ್ಟದಿ ನಿನ್ನನ್ನು ಕಾಪಾಡಿಯೇನು ಬದುಕೋ ಎಂದಿತು ಬಿಟ್ಟಿತು. ದಿನಗಳು ಹಾಗೆ ಉರುಳಿದವು, ಸಿಂಹಕ್ಕೆ ಹಸಿವು. ಒಂದು ದಿನ ಬೇಟೆಯ ಆಡುತ್ತ ಸಿಂಹವು ಒಂದು ಬಲೆಯಲ್ಲಿ ಸಿಕ್ಕಿ ನರಳಿತು. ಇಲಿಯದು ಚೆಂಗನೆ ಹಾರಿತು, ಬಲೆಯಲ್ಲಿ ಸಿಂಹವ ಕಂಡಿತು. ಅಲ್ಲಲ್ಲಿ ಬಲೆಯನ್ನು ಕಡಿದು ಹಾಕಿ ಸಿಂಹವ ಜೀವ ಉಳಿಸಿತು. ಸಿಂಹಕ್ಕೆ ಸಂತಸವಾಗಿತ್ತು, ಇಲಿಯನ ಮುದ್ದಿಸಿ ನಲಿದಿತ್ತು. ಒಬ್ಬರಿಗೆ ಒಬ್ಬರ ನಲಿವಲಿ ಬೆರೆಯುವುದೇ ಜೀವನ ಎಂದಿತ್ತು. ಒಂದು ಸೃಷ್ಟಿಯ ಒಂದು ವಿಚಿತ್ರ. ನಾವು ಯಾವುದೇ ಒಂದು ಜೀವಿಗೆ ಸಹಾಯ ಮಾಡಿದರೆ ಮುಂದೊಂದು ದಿನ ಮತ್ತೊಂದು ಜೀವಿ ನಮಗೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಪ್ರಕೃತಿ ನಿಯಮ. ಹಾಗಾಗಿ ಕಾಡಿನಲ್ಲಿ ಒಂದು ದಿನ ಸಿಂಹ ಮಲಗಿರ್ಬೇಕಾದ್ರೆ ಇಲಿ ಅದರ ಸುತ್ತ ಮೈ ಮೇಲೆಲ್ಲ ಓಡಾಡುತ್ತೆ. ಕೋಪಗೊಂಡ ಸಿಂಹ ಅದನ್ನು ತಿನ್ನಬೇಕು ಅನ್ನೋಂತ ಸಿಟ್ಟಿನಲ್ಲಿದ್ದಾಗ ಅದು ಕನಿಕರದಿಂದ ಬೇಡಿಕೊಳ್ಳುತ್ತೆ, ಇಲ್ಲ ನಾನು ಬಿಟ್ಬಿಡು, ದಯವಿಟ್ಟು ಇನ್ನೊಮ್ಮೆ ಕ್ಷಮೆ ಮಾಡು, ಈ ಸಲ ನನಗೆ ಕ್ಷಮಿಸ್ಬಿಡು, ನಾನು ಮುಂದೆ ಈ ತರ ಮಾಡಲ್ಲ ನಿನಗೆ ಅಂತಂದಾಗ ಅದು ಕನಿಕರ ಪಟ್ಟು ಬಿಟ್ಬಿಡುತ್ತೆ. ಆಯ್ತು ನೀನು ಜೀವ ಉಳಿಸ್ಕ ಹೋಗು ಅಂತ ಬಿಡುತ್ತೆ. ಆದ್ರೆ ಮುಂದೊಂದು ದಿನ ಬೇಟೆ ಆಡಕ್ ಹೋದಾಗ ಬೇಟೆ ಆಡಂತ ಸಮಯದಲ್ಲಿ ಬೇಟೆಗಾರ ಹಾಕಿರುವಂತ ಬಲಿಯಲ್ಲಿ ಅದು ಸಿಗಿ ಬಿದ್ದಾಗ ಇಲ್ಲಿ ಬಂದು ಅಲ್ಲಿನಿಂದ ಬಲಿಯನ್ನ ಕಡಿದು ಸಿಂಹವನ್ನ ಸ್ವಾತಂತ್ರ್ಯಗೊಳಿಸುತ್ತೆ. ಅವಾಗ ಸಿಂಹ ಅವತ್ತು ಕಾಪಾಡಿದಂತ ಇಲಿ ಬದುಕಿಸಿದ್ದಕ್ಕಾಗಿ ಕೃತಜ್ಞತೆಯಿಂದ ಅದನ್ನ ಮುದ್ದಿಸಿ ಅವು ಗೆಳೆಯರಾಗ್ತಾರೆ. ಅಂದ್ರೆ ಒಬ್ರಿಗೊಬ್ರು ಕಷ್ಟದಲ್ಲಿ ಸಿಕ್ಕಾಗ ನಲಿವಿನಲ್ಲಿ ಜೊತೆಗಿರುವವರೇ ಗೆಳೆಯರು. ಹಾಗಾಗಿ ನಾವು ಒಬ್ಬರ ಕಷ್ಟಕ್ಕೆ ಆದ್ರೆ ಮತ್ತೆ ಒಬ್ಬರಿಗೆ ಸಹಾಯ ಮಾಡಿದ್ರೆ ಮುಂದೊಂದು ದಿನ ನಮಗೆ ಇನ್ನೊಬ್ಬರು ಸಹಾಯ ಮಾಡ್ತಾರೆ ಅನ್ನುವಂತ ಆಶಯದೊಂದಿಗೆ ಈ ಕವಿತೆ ಮಕ್ಕಳಿಗೆ ಇಂತಹ 6 ಕಥನ ಕವನಗಳು ಈ ಕವಿತಾ ಸಂಕಲನದಲ್ಲಿವೆ. ಹಾಗೆ ಮತ್ತೊಂದು ಕವಿತೆ ನಮ್ಮ ಶಾಲೆ. ನಾಡಿನ ಜನರೇ ಕೇಳಿರಿ ನೀವು, ಹೇಳುವೆ ನಿಮಗೆ ಮಾತೊಂದ. ಸರಕಾರಿ ಶಾಲೆ ಮುಚ್ಚುವ ತನಕ ಬೇಡವೇ ನಿಮಗೆಂದು. ಕನ್ನಡ ಉಳಿಸುವ ಕನ್ನಡ ಬೆಳೆಸುವ ಹರಿಯಿರಿ ಶಾಲೆಯ ಗಮ್ಮತ್ತು. ಹಳ್ಳಿಯಲ್ಲೂ ನಗರಗಳ್ಳಿಯಲ್ಲೂ ನೋಡಿರಿ ಶಾಲೆಯ ತಾಕತ್ತು. ಅಂದ್ರೆ ಇಂದಿನ ಪ್ರಚಲಿತ ದಿನಗಳಲ್ಲಿ ಕನ್ನಡ ಶಾಲೆಯ ಮುಚ್ಚುವಂತ ಪರಿಸ್ಥಿತಿ ದಿನಗಳಲ್ಲಿ ಅಲ್ಲಿ ತನಕ ನೀವು ಕಾಯ್ಬಾಡ್ರಿ. ಕನ್ನಡ ಶಾಲೆಗಳನ್ನ ಉಳಿಸಬೇಕಾದ್ರೆ ನೀವು ಕನ್ನಡ ಶಾಲೆಗೆ ಮಕ್ಕಳನ್ನ ದಾಖಲಿಸಿ ಕನ್ನಡ ಶಾಲೆಯನ್ನ ಉಳಿಸುವಂತ ಕೆಲಸ ನಿಮ್ಮಿಂದ ಆಗ್ಬೇಕು ಅನ್ನುವಂತ ಕವಿತೆಯಲ್ಲಿ ಶಾಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಯತ್ನಿಸಬೇಕು ಅನ್ನುವಂತ ಒಂದು ಕವಿತೆಯಲ್ಲಿ ಕನ್ನಡ ಶಾಲೆಯ ಮಹತ್ವವನ್ನ, ಅದರ ತಾಕತ್ತನ್ನ ಕುರಿತಾದ ಒಂದು ಕವಿತೆ ಇದೆ. ಹಾಗೆ ಪುಟ್ಟನ ಗಾಡಿ ಅನ್ನುವಂತ ಒಂದು ಕವಿತೆ. ಪುಟ್ಟನ ಗಾಡಿ ಹೊರಟಿದೆ ನೋಡು, ಬುರ್ಬುರ್ ಗಾಡಿ ಮಾಡಿದೆ ಮೋಡಿ. ಚಾಲಕ ಇವನೇ, ಪಣೆಗ ಒಬ್ಬನೇ, ನಿಲ್ದಾಣ ನಮ್ಮನೆ, ಹೊರಟಿತು ಮನೆ. ಧ್ವನಿಯದು ಜೋರು, ನಡಗಿತು ಸೂರು, ಕಾಗದದ ಚೂರು, ಕಾಸಿನ ಜಾರು, ಉರುಕಡ್ಲೆ ಚಟಪಟ, ಬಾಯಲ್ಲಿ ಕಟಕಟ, ಮರೆತನು ಊಟ ಮಾಡುವ ಟಾಟ. ಗಡಿಬಿಡಿ ಪುಟ್ಟ, ರಾಜನ ಪಟ್ಟ, ಏರುವ ಬೆಟ್ಟ, ಎದರದ ದಿಟ್ಟ. ಮಕ್ಕಳು ಯಾವ ರೀತಿ ಪುಟಾಣಿ ಗಾಡಿ ಮಾಡ್ತಾರೆ, ಅದ್ರೊಳಗೆ ಅವನೇ ಕಂಡಕ್ಟ್ರು, ಅವನೇ ಡ್ರೈವರು, ಅವನೇ ಪಯಣಿಗ.
ನೋಟು ಅಂದ್ರೆ ಕಾಗದದ ಚೂರು. ಅಂದ್ರೆ ಮಕ್ಕಳಿಗೆ ಯಾವುದೇ ವಸ್ತುಗಳು ಸಿಕ್ಕರೂ ಸಹ ಸಿಕ್ಕಿರುವಂತ ವಸ್ತುಗಳಲ್ಲಿ ನೆಮ್ಮದಿಯನ್ನ ಕಾಣ್ತಾ ಸಂತೋಷದಿಂದ ಆಟವನ್ನು ಆಡುವಂತಹ ಮುಗ್ಧತೆ ಹಾಗೂ ಅಂತಹ ಮನಸ್ಸು, ಪ್ರಾಂಜಲವಾದ ಮನಸ್ಸು ಮಕ್ಕಳಿಗಿರುತ್ತೆ. ಹಾಗಾಗಿ ಅವರು ಯಾವುದೇ ಒಂದು ಸಾಮಾನು ಸಿಕ್ಕರು ಖುಷಿಯಾಗಿ ಹಾಗೆ ಆಟ ಆಡ್ಬಿಡ್ತಾರೆ. ಹಾಗೆ ಪುಟ್ಟನ ಗಾಡಿ ಹೊರಟಿದಂದ್ರೆ ಬಲು ಜೋರಾಗಿ ಹೋಗ್ತತೆ. ಅವನೇ ಚಾಲಕ, ಅವನೇ ಕಂಡಕ್ಟರು, ಅವನೇ ಪ್ರಯಾಣಿಗ. ಆ ನೋಟುಗಳಂದ್ರೆ ಕಾಗದದ ಚೂರು. ಮತ್ತೆ ಕಡ್ಲೆಯನ್ನ ತಗಂದು ಅವನೇ ತಿನ್ಕಂತ ಊಟನೇ ಮರ್ತು ಬಿಡ್ತಾನೆ. ಆಟದಾಗಿದ್ರೆ ಪುಟ್ಟ ಊಟವನ್ನೇ ಮರೆತು ಆಟದಲ್ಲಿ ಮಗ್ನನಾಗಿ ಸಮಯವನ್ನ ಕಳಿತಾ ಗಡಿಬಿಡಿಯಲ್ಲಿ ಏರುವನು ಬೆಟ್ಟ. ಯಾವುದೇ ಬೆಟ್ಟ ಇರ್ಲಿ ಗಾಡಿನ ಹಂಗೆ ಏರಿಸ್ತಾನ. ಉಸುಗಿನ ಬೆಟ್ಟ ಇರ್ಲಿ, ಮಣ್ಣಿನ ಬೆಟ್ಟ ಇರ್ಲಿ, ಗಾಡಿನ ಜೋರಾಗಿ ಆಟ ಆಡಿಸ್ತಾ. ಆಮೇಲೆ ಬಸ್ ಹೊಡಿತಿದ್ರೆ ಬಸ್ಸಿನ ಶಬ್ದ, ರೈಲ್ ಆಗಿದ್ರೆ ರೈಲಿನ ಶಬ್ದ ಮಾಡ್ಕೊಂತ, ಲಾರಿ ಆಗಿದ್ರೆ ಲಾರಿ ಶಬ್ದವನ್ನ ಮಾಡ್ಕೊಂತ ಪುಟ್ಟ ಗಾಡಿಯನ್ನ ಓಡಿಸುವಂತ ವಿಷಯವನ್ನ ಚಂದವಾದ ಒಂದು ಕವಿತೆಯಲ್ಲಿ ಮೂಡಿಸಿದ್ದಾರೆ. ಇಲ್ಲಿರುವಂತ ಎಲ್ಲಾ ಕವಿತೆಗಳು ಸಹ ಸುಂದರವಾದ ಪ್ರಾಸಗಳನ್ನ ಹೊಂದಿದಂತೆ, ಗೇಯತೆಯನ್ನು ಒಳಗೊಂಡಂತೆ ಕವಿತೆಗಳು ಸುಂದರವಾಗಿ ರಚನೆಗೊಂಡಿವೆ. ಇಂದಿನ 64ನೇ ಸರಣಿಯಲ್ಲಿ ಈ ಮಕ್ಕಳ ಸಾಹಿತ್ಯ ಕೃಷಿಯಲ್ಲಿ ಅಪಾರವಾದ ಕೃಷಿಯನ್ನು ಮಾಡಿರುವಂತ ವೆಂಕಟೇಶ್ ಚಾಗಿ ಅವರು ಮಕ್ಕಳಿಗಾಗಿ ನಿರಂತರವಾಗಿ ಕವಿತೆಗಳನ್ನ, ಕಥೆಗಳನ್ನ ಬರೆಯುತ್ತಾ ಮಕ್ಕಳ ಸಾಹಿತ್ಯದ ಒಡನಾಡಿಗಳಾಗಿ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧವಾಗಿ ಬೆಳೆಸುವ ನಿಟ್ಟಿನಲ್ಲಿ ತಮ್ಮ ಕಾಯಕವನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ದಿನದ 64ನೇ ಪುಸ್ತಕ ಸರಣಿಯ ಕಾರ್ಯಕ್ರಮದಲ್ಲಿ ಈ ಪುಸ್ತಕ ಪರಿಚಯದೊಂದಿಗೆ, ಈ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಹಾಗೆ ಮಕ್ಕಳ ಸಾಹಿತ್ಯ ಪ್ರೇಮಿಗಳು ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಅದೇ ರೀತಿ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ವಿಶೇಷ ಸಂದರ್ಭದಲ್ಲಿ ಮಕ್ಕಳ ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಶಾಲಾ ವಾರ್ಷಿಕೋತ್ಸವ ಸಂದರ್ಭಗಳಲ್ಲಿ ಮಕ್ಕಳ ಕೃತಿಗಳನ್ನ ಉಡುಗೊರೆಯಾಗಿ ಕೊಡುವ ಮೂಲಕ ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನ ಮೂಡಿಸುವ ಕೆಲಸವನ್ನ ಶಿಕ್ಷಕರು ಹಾಗೂ ಪಾಲಕರು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ದಿನದ ಪುಸ್ತಕ ಸರಣಿ ಪರಿಚಯವನ್ನ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಪುಸ್ತಕ ಸರಣಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಧನ್ಯವಾದಗಳು.